ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಮಕ್ಕಳಿಗೆ ಓದಿನಲ್ಲಿ ಸಮಸ್ಯೆ ಇದೆ. ಅದು ಓದುವಂಥ ಸಮಸ್ಯೆ ಯಾವುದೇ ಸಮಸ್ಯೆ ಇರಬಹುದು, ಅಥವಾ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಎಜುಕೇಷನ್ ಏನೋ ಕೊಟ್ಟಿದ್ದೀವಿ ನಾವು, ಆದರೆ ಉದ್ಯೋಗ ಸಿಗ್ತಾ ಇಲ್ಲ. ಎರಡೂ ಪ್ರಾಬ್ಲಮ್ಮು ಮಕ್ಕಳಿಗೆ ಇರುವಂಥದ್ದು. ಸೊ ಈ ಪರಿಹಾರವನ್ನು ನಿಮ್ಮ ಮಕ್ಕಳೇ ಮಾಡಬೇಕಾಗುತ್ತೆ. ಅವರ ಬದಲಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಮಕ್ಕಳು ತುಂಬ ಚಿಕ್ಕವರಾದಂಥ ಪಕ್ಷದಲ್ಲಿ, ಆಯಿತಾ, ತುಂಬ ಚಿಕ್ಕವರು ಅಂತ ಹೇಳಿದ್ರೆ ಒಂದು ತಿಳ್ಕೊಳ್ಳಿ, ಒಂದು 7ನೇ ಕ್ಲಾಸ್ ಒಳಗಡೆ ಇದ್ದರೆ ಈ ಪರಿಹಾರವನ್ನು ತಂದೆ ಅಥವಾ ತಾಯಿ ಮಾಡಬಹುದು. 7ನೇ ಕ್ಲಾಸ್ ಮೇಲಿದ್ದರೆ ಈ ಪರಿಹಾರವನ್ನು ಅದೇ ಮಕ್ಕಳು ಮಾಡಬೇಕು. ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಅಂದರೆ ಈ ಪರಿಹಾರ ಮಾಡ್ಕೊಳ್ಳೋಕೆ ಹೇಳಿ, ನಿಮ್ಮ ಮಕ್ಕಳೇ ಮಾಡಬೇಕು. ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಉದ್ಯೋಗದ ಸಮಸ್ಯೆ ಇದೆ. ನಾವು ಅಂದ್ಕೊಂಡಿರುವಂಥ ಉದ್ಯೋಗ ಸಿಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ. ನಾನು ಹೇಳ್ತಾರೆ ನೋಡಿ, ನಮ್ಮ ಯಜಮಾನರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ನನ್ನ ಹೆಂಡತಿಗೆ ಉದ್ಯೋಗ ಸಿಗ್ತಾ ಇಲ್ಲ, ನಮ್ಮ ಅಣ್ಣನಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಈ ಪರಿಹಾರ ಕೆಲಸ ಮಾಡಲ್ಲ. ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥವ್ರು ಯಾರ್ಯಾರಿದ್ದೀರೋ ಅವ್ರ ಕಡೆಯಿಂದ, ಅವ್ರ ಥ್ರೂಯಿಂದ ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಈ ಪರಿಹಾರನ ಮಾಡಮ್ಮ, ಖಂಡಿತವಾಗಲೂ ಮಾಡಪ್ಪ, ನಿಂಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಸರಿನಾ? ಷಷ್ಠಿ ಅನ್ನುವಂಥ ಒಂದು ತಿಥಿ ಬರ್ತದೆ, ಆಯಿತಾ. ಶುಕ್ಲ ಪಕ್ಷದಲ್ಲೂ ಬರುತ್ತೆ, ಕೃಷ್ಣ ಪಕ್ಷದಲ್ಲೂ ಬರುತ್ತೆ. ತಿಂಗಳಿಗೆ 2 ಸಲ ಬರುತ್ತೆ ಅಂತ ತಿಳ್ಕೊಳ್ಳಿ, ಸರಿನಾ? ಸೊ ಪ್ರತಿ ಸಲ ತಿಂಗಳಿಗೆ 2 ಸಲ ಈ ಷಷ್ಠಿ ತಿಥಿ ಅಂದರೆ ಹುಣ್ಣಿಮೆ ಕಳೆದು 6ನೇ ದಿನ, ಅಮಾವಾಸ್ಯೆ ಕಳೆದು 6ನೇ ದಿನ. ಅರ್ಥ ಆಗಿಲ್ಲ ಅಂದರೆ, ಕೆಲವೊಂದು ನಮ್ಮ ಮನೆಯಲ್ಲಿ ಇವಾಗ ಪಂಚಾಂಗ ರೀತಿಯಾದಂಥ ಕ್ಯಾಲೆಂಡರ್ಗಳು ಬಂದಿದೆ, ಬಹಳಷ್ಟು ಬದಲಾವಣೆಗಳು ಬಂದಿದೆ. ಅದರಲ್ಲೂ ಕ್ಲೀನಾಗಿ ಮೆನ್ಷನ್ ಇರುತ್ತೆ ಷಷ್ಠಿ ತಿಥಿ. ನೋಡ್ಕೊಳ್ಳಿ, ಷಷ್ಠಿ ಅನ್ನುವಂಥ ತಿಥಿ. ಆವತ್ತಿನ ದಿನ ಏನು ಮಾಡಬೇಕಂದ್ರೆ, ಬರೀ ಆವತ್ತಿನ ದಿನ ಮಾತ್ರ ತಿಂಗಳಿಗೆ 2 ಸಲ ಬರುವಾಗ 2 ಸಲ, ನೀವು ಪ್ರತಿದಿನ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಉದ್ಯೋಗ ಸಿಗ್ತಾ ಇಲ್ವೋ, ಅಂದರೆ ಮಕ್ಕಳಿಗೆ ಯಾರ್ಯಾರಿಗೆ ಉದ್ಯೋಗ ಸಿಗ್ತಾ ಇಲ್ವೋ, ಯಾವ ಮಕ್ಕಳು ವಿದ್ಯೆಯಲ್ಲಿ ತೊಂದರೆ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಮೊದಲೆಲ್ಲ ಸೂಪರಾಗಿ ಓದ್ತಾಯಿದ್ರು, ಇವಾಗ ಯಾರು ಕಣ್ಣು ಬಿತ್ತೋ ಏನಾಯಿತೋ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರು, ಏನೇ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇದ್ರೂ ಕೂಡ ಈ ಪರಿಹಾರವನ್ನು ಮಾಡಿ ನೋಡಿ. ಷಷ್ಠಿ ತಿಥಿ ಬಂದ ದಿನ ನೀವು ನಿಮ್ಮನೆಯಲ್ಲೇ ಕೂತು ಗಣಪತಿಯ ಮಂತ್ರವನ್ನು ಪಠಿಸಿ ಸಾಕು, ಆಯಿತಾ. ಆ ಮಂತ್ರ ಎಷ್ಟು ಸಲ ಇರಬೇಕು ಅಂತೇಳಿದ್ರೆ 108 ಸಲ ಇದ್ದರೆ ಸಾಕು. ಓಂ ಗಂ ಗಣಪತಿಯೇ ನಮಃ, ಇದೊಂದು ಮಂತ್ರ. ಇದೇ ರೀತಿ ಗಣಪತಿ ಮಂತ್ರ ನಿಮ್ಗೆ ಬೇರೆ ಯಾವ್ದಾದ್ರು ಗೊತ್ತಿದೆ ಅಂದರೆ ಅದನ್ನು ಪಠಿಸಿ. ನಾನು ಇದೇ ಪಠಿಸಿ ಅಂತ ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ಷಷ್ಠಿ ತಿಥಿ ಇರುವಾಗ ತಿಂಗಳಿಗೆ 2 ಸಲ ಷಷ್ಠಿ ತಿಥಿ ಬರುತ್ತೆ. ಗಣಪತಿ ಮಂತ್ರವನ್ನು ಪಠಿಸ್ತಾ ಹೋಗಿ. ಉದ್ಯೋಗ ಸಮಸ್ಯೆ, ಉದ್ಯೋಗದಲ್ಲಿ ಸಮಸ್ಯೆ, ವಿದ್ಯೆಯಲ್ಲಿ ಸಮಸ್ಯೆ ಅಥವಾ ವಿದ್ಯೆಯಿಂದ ಸಮಸ್ಯೆ, ಈ ರೀತಿಯಾದಂಥ ಸಮಸ್ಯೆ ಏನೇ ಇದ್ರೂ ಸಹಿತ ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ. ಸೊ ಈ ಪರಿಹಾರ ಕ್ರಿಯೆಯನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. 4 ಜನರಿಗೆ ಇದು ಉಪಯೋಗ ಆಗುತ್ತೆ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಬಿಟ್ಟು ಆ 4 ಜನರು ಯಾರಿದ್ದಾರೋ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.